ಸಾಮಾಜಿಕ ಹೋರಾಟಗಾರ ರಾಜಶೇಖರ್ ಮುಲಾಲಿ ಅವರು ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಾಜಶೇಖರ್ ಮುಲಾಲಿ ಅವರೇ, ಹಿಂದೆ ಕೆಲ ಪ್ರಕರಣಗಳಲ್ಲಿ ನೀವು ಈ ತರಣ ಅಂತ ಕೆಲ ರಾಸಲೀಲೆ ಪ್ರಕರಣಗಳನ್ನೆಲ್ಲ ಬಯಲಿಗೆ ತಂದಂಥದ್ದನ್ನು ನಾವು ನೋಡಿದ್ದೀವಿ. ವಿಚಾರ ಅಂತಾನೆ ಒಬ್ಬ ಉನ್ನತ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಅಥವಾ ಸ್ಥಾನದಲ್ಲಿರುವಂಥ ವ್ಯಕ್ತಿ ಸಮಾಜದಲ್ಲಿ ಕೆಲ ಇಂಥ ಸಂದರ್ಭಗಳನ್ನು ಹೇಗೆ ಬಳಸ್ಕೊಳ್ತಾನೆ ತನ್ನ ಕಾಮತೃಷೆಗೆ ಅನ್ನುವಂಥ ವಿಚಾರವಾಗಿ ಈ ಹಿಂದೆ ಕೂಡ ಕೆಲವು ಬಯಲಾಗಿದೆ, ನಿಮ್ಮ ಮುಖೇನೂ ಕೂಡ ಆಗಿದೆ. ಅದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತೀರಾ? ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಅತ್ಯಂತ ಉನ್ನತ ಹುದ್ದೆ ಅಂತಂದ್ರೆ ಡಿಜಿಪಿ ಹುದ್ದೆ. ಇಂಥ ವ್ಯಕ್ತಿ ಈ ರೀತಿ, ಅದು ನೋಡಿ ಖಾಸಗಿ ಕಚೇರಿ ಅಲ್ಲ, ಸರ್ಕಾರಿ ಸಾರ್ವಜನಿಕ ಕಚೇರಿಯಲ್ಲಿ, ನಂತರ ಯೂನಿಫಾರ್ಮ್ ಅಲ್ಲಿ, ನೀವಿನ್ನೂ ಬಹಳ ಡೀಪ್ ಆಗಿ ನೋಡಿಲ್ಲ, ನಮ್ಮ ದೇಶದ ರಾಷ್ಟ್ರ ಧ್ವಜದ ಮುಂದೆ, ಹೆಮ್ಮೆಯ ರಾಷ್ಟ್ರ ಧ್ವಜದ ಮುಂದೆ, ಪೊಲೀಸ್ ಧ್ವಜದ ಮುಂದೆ, ಆಮೇಲೆ ಕರ್ತವ್ಯದಲ್ಲಿ ಅವನಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ದುರ್ಬಳಕೆ ಮಾಡಿಸ್ಕೊಂಡು, ನೋಡಿ ಅವ್ರು 4 ಜನ ಗನ್ಮೆನ್ ಕೊಟ್ಟಿರ್ತಾರೆ, ಆ ಗನ್ಮೆನ್ಗಳು ಇವನ್ ಏನೇ ಕೆಲಸ ಮಾಡ್ಲಿ ಹೊರಗಡೆ ಕಾಯ್ತಾ ಇರ್ಬೇಕು ಅವರು, ಇಂಥದ್ದೆಲ್ಲ ಕೆಲಸ ಮಾಡಿದ್ರೆ. ವಿಶೇಷವಾಗಿ ಈ ವ್ಯಕ್ತಿ ಅಂತಂದ್ರೆ ಸುಮಾರು ಜನ ಈ ತರ ಅನ್ಯಾಯಕ್ಕೊಳಗಾಗಿದ್ದಾರೆ ಈ ವ್ಯಕ್ತಿಯಿಂದ. ಇದ್ರ ಬಗ್ಗೆ ಈಗ ನಾನು ಇನ್ನೊಂದು ಅರ್ಧ ಗಂಟೆಯಲ್ಲಿ ಪ್ರಧಾನಿ ಕಚೇರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಇವ್ರದೊಂದು PNSC ಅಂತ ಇಲಾಖೆ ಇರುತ್ತೆ ದೆಹಲಿಯಲ್ಲಿ, ಸೊ ಅಲ್ಲಿ ಕೂಡ ಈಗ ದೂರು ಸಲ್ಲಿಸ್ತಾ ಇದ್ದೀನಿ ಒಂದು ಅರ್ಧ ಗಂಟೆಲಿ. ಮತ್ತು ಇದ್ರ ವಿಚಾರವಾಗಿ 5 ಗಂಟೆಗೆ ಒಂದು ಪತ್ರಿಕಾಗೋಷ್ಠಿಯನ್ನ ಕರೀಲಿಕ್ಕೆ ಬಯಸಿದ್ದೀನಿ. ರಾಜಶೇಖರ್ ಮುಲಾಲಿ ಅವರೇ, ಒಂದು ಮಾಹಿತಿಗಾಗಿ ಯಾಕಂದ್ರೆ ನಾನು ಯಾಕೆ ಇದನ್ನ ನೆನಪಿಸ್ಕೊಂತೀನಿ ಅಂದ್ರೆ, ಕೆಲವು ವರ್ಷಗಳಿಂದ ನೀವು ಕೂಡ ಹೇಳಿದ್ರಿ ನನ್ನ ಬಳಿ ಏನೋ 15ಕ್ಕಿಂತ ಹೆಚ್ಚಿನ ಸಿಡಿಗಳಿದೆ ಈ ತರದ ವಿಚಾರವಾಗಿ ಅಂತ ಎಲ್ಲ ಹೇಳ್ಬಿಟ್ಟು. ಇದು ಕೂಡ ಆ ಬತ್ತಳಿಕೆ ಒಂದು ಸಿಡಿನ ಏನ್ ಕತೆ, ಅಥವಾ ಇದಕ್ಕೆ ನಿಮ್ಗೆ ಸಂಬಂಧ, ಅಥವಾ ನೀವು ಇದನ್ನ ಕಂಪ್ಲೇಂಟ್ ಕೊಡೋಕೆ ಮಾತ್ರ ಸೀಮಿತನ, ಏನ್ ಕತೆ? ಇಲ್ಲ, ಇದಕ್ಕೆ ಸಂಬಂಧಪಟ್ಟವರು ಈ ಹಿಂದೆ ನನ್ನ ಬಳಿ ಬಂದಿದ್ರು, ಚರ್ಚೆ ಮಾಡಿದ್ರು, ಮತ್ತೆ ನಾನು ಕೆಲವು ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡ್ಲಿಕ್ಕೆ ಅಥವಾ ದೂರ ಕಳಿಸಿದ್ದೆ, ಹಿರಿಯ ಕೆಲವು IPS ಅಧಿಕಾರಿ ಜೊತೆ ಕಳಿಸಿದ್ದೆ. ಇದು ಹೇಗೆ ಹೊರಗೆ ಬಂದಿದೆ ಅಂತ ಹೇಳಿ ನನಗೆ ಈ ಕ್ಷಣದಲ್ಲಿ ಇನ್ನೂ ಗೊತ್ತಿಲ್ಲ. ಬಟ್ ನಾನು ನ್ಯೂಸ್ ಚಾನೆಲ್ ನೋಡಿ ನಿಮ್ ಜೊತೆ ಮಾತನಾಡ್ತಾ ಇದ್ದೀನಿ. ಬಟ್ ಇದು ಅತ್ಯಂತ ಅಸಹ್ಯಕರ ವಿಚಾರ, ಇಡೀ ದೇಶದಲ್ಲಿ ತಲೆ ತಗ್ಗಿಸುವಂತ ವಿಚಾರವನ್ನ ಇವತ್ತು ಇವನು ಮಾಡಿದಾನೆ ಅಂತ ಹೇಳಿಕ್ ಬಯಸ್ತೀನಿ. ರಾಜಶೇಖರ್ ಮುಲಾಲಿ ಅವರೀಗ ಈ ವ್ಯಕ್ತಿ ಯಾರೋ ಹಿಂದೆ ನಿಮ್ಮ ಹತ್ರ ನಮ್ಗೆ ಅದೇನು ಮಾಹಿತಿ ಮತ್ತೊಂದೇನು ಬೇಡ, ಅವ್ರ ಗುರುತು ಪರಿಚಯ, ಬಟ್ ಈ ಮಹಿಳೆಯನ್ನ ಅಥವಾ ಈ ತರ ಇದು ಒಬ್ರು ಮಹಿಳೆನೋ ಬಹಳ ಮಂದಿ ಮಹಿಳೆಯರನ್ನ ಈ ತರ ಏನಾದ್ರೂ ಈತ ಬಳಸ್ಕೊಂಡಿದ್ದು ತನ್ನ ಅಧಿಕಾರದ ಮೂಲದಿಂದ ಈತ ಅವ್ರ ಮೇಲೆ ದೌರ್ಜನ್ಯ ಎಸಗಿರೋದು, ಈ ತರದ ಏನಾದ್ರು ಕಂಪ್ಲೇಂಟ್ ಇತ್ತ ಅವಾಗ ನಿಮ್ಮ ಹತ್ರ ಬಂದಂತ ವ್ಯಕ್ತಿ? ಹೌದು, ಈ ತರ 1-2 ಅಲ್ಲ, ಅನೇಕ ಮಹಿಳೆಯರು ಈತನಿಂದ ಇಂಥ ವಿಚಾರಗಳಲ್ಲಿ ಅನ್ಯಾಯಕ್ಕೊಳಗಾಗಿದ್ದಾರೆ. ಅನೇಕ ಮಹಿಳೆಯರು, ಈತನ ಒಂದು 25-30 ವರ್ಷ ಸರ್ವಿಸ್ ಇದೆಯಲ್ಲ, ಸರ್ವಿಸ್ ಅಲ್ಲಿ ಸಾಕಷ್ಟು ಮಹಿಳೆಯರು ದೂರು ಕೊಡ್ಲಿಕ್ಕೆ, ಯಾಕಂದ್ರೆ ದೊಡ್ಡ ಹುದ್ದೆ ಅಲ್ಲ, ಪೊಲೀಸ್ ಇಲಾಖೆಯಲ್ಲಿ DGPನೇ ಅತ್ಯಂತ ದೊಡ್ಡ ಹುದ್ದೆ, ಆ ರೀತಿ ಬಳಸ್ಕೊಂಡಿದ್ದಾರೆ. ಮತ್ತೆ ಹಿಂದೆ ಇಳಿವಾಲ ಚೆಕ್ ಪೋಸ್ಟ್ ಅಲ್ಲಿ ಹಲವಾರು ಹಣದ ವಿಚಾರದಲ್ಲಿ ಈತನೇ ಆರೋಪಿ ಆಗ್ಬೇಕಾಗಿತ್ತು, ಬಟ್ ಯಾವ್ದೋ ಮಂತ್ರಿ ಬಚಾವ್ ಮಾಡಿದ್ರು. ಮತ್ತೆ ಅದು ಬಿಜಾಪುರದಲ್ಲಿ ಒಂದು ಯಾವ್ದೋ ಗೋಲಿಬಾರಲ್ಲಿ ಇವ್ರದೇ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿ ಅಂತಾರೆ. ಇವರು IPS ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಐ ಆಮ್ ಪರ್ಫೆಕ್ಟ್ಲಿ ಸೇಫ್. IPS ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಲ್ಲ, ಐ ಆಮ್ ಪರ್ಫೆಕ್ಟ್ಲಿ ಸೇಫ್ ಅನ್ನೋ ರೀತಿಯಲ್ಲಿ ಆಟ ಆಡ್ತಾರೆ. ಇವರ ಆಸ್ತಿಗಳು, ಇವರ ಅಕ್ರಮಗಳು ಸಾಕಷ್ಟು ಇದೆ. ಸೊ ಇದು ಬಹಳ ತಲೆ ತಗ್ಸುವಂತ ವಿಚಾರ ಈ ಮನುಷ್ಯ ಮಾಡಿರೋದು. ಸೂಕ್ತ ಕ್ರಮ ಜರುಗಿಸಬೇಕು, ಸರ್ಕಾರ ಇವ್ರ ವಿರುದ್ಧ ಕ್ರಮ ತಗೊಳುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ರಾಜಶೇಖರ್ ಮುಲಾಲಿ ಅವರೇ, ಟಿವಿ9 ಜೊತೆ ಮಾತನಾಡಿದ್ದಕ್ಕಾಗಿ. ರಾಜಶೇಖರ್ ಮುಲಾಲಿ, ನಾನು ಆಗ್ತಾನೆ ಹೇಳಿದಾಗೆ ಹಿಂದೆ ಎಲ್ಲ ಸುಮಾರು ನನ್ನ ಹತ್ರ 15-16 CD ಇದೆ ಅಂತೆಲ್ಲ ಏನೋ ಹೇಳಿದ್ರು. ಬಟ್ ಈಗ ಈ ವಿಷಯ ನಿಮ್ಮ CD ಏನಾದ್ರು ಬತ್ತಳಿಕೆ ಇದೆ ಅಂದ್ರೆ ಅಲ್ಲ. ಬಟ್ ಈ CD ಇಟ್ಕೊಂಡಿರುವಂಥ ವ್ಯಕ್ತಿ ಅಥವಾ ಈ ದೃಶ್ಯ ಇಟ್ಕೊಂಡಿದ್ದಂಥ ವ್ಯಕ್ತಿ ಅವ್ರ ಬಳಿ ಬಂದಿದ್ರು. ಆ ಟೈಮಲ್ಲಿ ಈ ವ್ಯಕ್ತಿ ಈ ಥರದ ಒಂದು ಮಹಿಳೆ ಮೇಲಲ್ಲ, ಭಾಳ ಮಹಿಳೆ ಮೇಲೆ ದೌರ್ಜನ್ಯ ಎಸಗಿದ್ದಾನೆ, ತನ್ನ ಅಧಿಕಾರದ ವಿಚಾರವನ್ನು ಇಟ್ಕೊಂಡು ಅಥವಾ ತನ್ನ ಅಧಿಕಾರದ ಅಹಂನಿಂದ ಅಥವಾ ಅದನ್ನೊಂದು ದುರುಪಯೋಗ ಮಾಡಿಕೊಂಡು ಅನ್ನೋ ರೀತಿಯ ಕಂಪ್ಲೇಂಟ್ ಮಾಡಿದ್ರು ಅಂತೆಲ್ಲ ಹೇಳ್ತಾ ಇದ್ದಾರೆ ರಾಜಶೇಖರ್ ಮುಲಾಲಿ ಅವರು. ಗೊತ್ತಿಲ್ಲ ಅವ್ರಿಗೆ ಏನಾದ್ರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೆ ಅವ್ನಂತ ಈಗೇನೋ ಒಂದು ಪ್ರಧಾನಿಗೂ ಕೂಡ ಪತ್ರ ಬರಿತೀನಿ ಅಂತ ಹೇಳ್ತಿದ್ದಾರೆ, ನೋಡೋಣ ಅದೇನೇನು ತಿರುವನ್ನ ಪಡ್ಕೊಂಡು ಹೋಗುತ್ತೆ ಅಂತೇಳಿ. ಬಟ್ ಅಗೇನ್ ನಾವು ಹೇಳ್ದಾಗೆ ಹಿಂದೆ ಏನಾಗಿತ್ತು ಮತ್ತೊಂದು ಈ ಥರದ್ದೆಲ್ಲ ಬಹಳಷ್ಟು ಪ್ರಕರಣಗಳಿದೆ. ಬಟ್ ಕೆಲವೊಂದು ನಿಬಂಧನೆಗಳಿರುವಂಥ ಕಾರಣಕ್ಕಾಗಿ ನಾವು ಅದನ್ನು ಮತ್ತೆ ಈಗ ಹೇಳಕ್ ಸಾಧ್ಯ ಆಗಲ್ಲ, ಪ್ರಕರಣಗಳೇನು ಮತ್ತೊಂದು ಆರೋಪಗಳೇನು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂಗೆ ಇಲ್ಲ. ಆದರೆ ಈಗ ಇರುವಂಥ ವಿಡಿಯೋ ಇದೆಯಲ್ಲ, ಈ ವಿಡಿಯೋದಲ್ಲಿ ಆ ವ್ಯಕ್ತಿಯ ಅಂದ್ರೆ ಇವರಿಬ್ಬರನ್ನು ಹೊರತುಪಡಿಸಿ 3ನೇ ವ್ಯಕ್ತಿ ಯಾರಾದ್ರೂ ಅಲ್ಲಿ ನಿಜಕ್ಕೂ ವಿಡಿಯೋ ಮಾಡ್ತಾ ಇದ್ನ, ಅಥವಾ ಹೆಂಗ್ ಸೆರೆ ಆಯ್ತು ಅನ್ನುವಂಥದ್ದು. ಅಫ್ಕೋರ್ಸ್ ಅದು ಈ ಸಂದರ್ಭದಲ್ಲಿ ಮ್ಯಾಟರ್ ಅಲ್ಲ, ಹೆಂಗ್ ಸೆರೆ ಆಯ್ತು ಅನ್ನುವಂಥದ್ದು, ಅಲ್ಲಿ ಇದ್ರು ಯಾರು ಹೇಗೆ ಅಧಿಕಾರ ದುರುಪಯೋಗ ಮಾಡ್ಕೊಂಡ್ರು ಅನ್ನುವಂಥದ್ದು ಇಲ್ಲಿ ಮುಖ್ಯ ವಿಚಾರ ಆಗುತ್ತೆ. ಬಟ್ ಇಲ್ಲಿ ಹೆಂಗ್ ಸೆರೆ ಆಯ್ತು ಅನ್ನುವಂಥದ್ದು ಯಾಕೆ ಪ್ರಶ್ನೆ ಆಗುತ್ತೆ ಅಂತ ಅಂದ್ರೆ, ಆ ವಿಡಿಯೋ ಬಹಳ ಅಲ್ಲಿ ಶೇಕಿಂಗ್ ಅಲ್ಲಿದೆ. ಹಾಗಾಗಿ ಆತ ಮೊಬೈಲೋ ಅಥವಾ ಏನೋ ಬೇರೆ ರೀತಿಯಾದಂಥದ್ದು ಏನಾದ್ರು ಸಾಧನಗಳನ್ನ ಆತ ಏನಾದ್ರು ಬಳಸಿದ್ರೆ, ಸ್ಪೈ ಕ್ಯಾಮ್ರಾನೋ ಮತ್ತೊಂದು,
ಬಹುಶಃ ಮೂರನೇ ವ್ಯಕ್ತಿ ಕೂತ್ ಇದನ್ನೆಲ್ಲ ಮಾಡಿದಾನ ಅನ್ನುವಂಥದ್ದು ಕೂಡ ಒಂದು ಗುಮಾನಿ ವ್ಯಕ್ತ ಆಗುತ್ತೆ. ಇದು ಬರೀ ಕುತೂಹಲಕ್ಕಷ್ಟೇ ಇದು ಸೀಮಿತ, ಮತ್ತು ಅದರಿಂದ ಏನು ಈ ಪ್ರಕರಣದ ಮೇಲೆ ಏನು ಮ್ಯಾಟರ್ ಆಗುವಂಥದ್ದಲ್ಲ, ಯಾರು ಇದನ್ನ ಸೆರೆ ಹಿಡಿದ್ರು ಅನ್ನುವಂಥದ್ದು ವಿಚಾರ.